ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಬೇಸಿಗೆ ಕಾಲದಲ್ಲಿ ಬಿಸಿ ಬಿಸಿ ರೊಟ್ಟಿ ಜೊತೆ ಏನು ಊಟ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಬನ್ನಿ. ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಐಕಾನ್ ಬಟನನ್ನು ಓಪನ್ ಮಾಡಿ. ನೋಡಿ, ನಾನು ಇವಾಗ ಇಲ್ಲಿ 2 ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ತೊಗೊಂಡು ಚೆನ್ನಾಗಿ ತೊಳೆದು ನೆನೆಯಕ್ಕೆ ಇಟ್ಟಿದ್ದೀನಿ. 1-2 ಅವರ್ ಆದರೂ ಸಾಕಾಗುತ್ತೆ, ಇಲ್ಲಾಂದರೆ ಒಂದು ನೈಟು ಹಾಕಿಡ್ಬೋದು. ಮತ್ತು ಇದನ್ನು ಚೆನ್ನಾಗಿ ತೊಳೆದು 2-3 ಸರ್ತಿ ತೊಳ್ಕೊಂಡು ಈ ಥರ ಮಿಕ್ಸಿಯಲ್ಲಿ ಹಾಕೋತಾ ಇದ್ದೀನಿ. 1 ಅವರ್ 2 ಅವರ್ ಇಟ್ಟರು ಸಾಕು, ನೆನೆಯಕ್ಕೆ ಇಟ್ಟರು ಸಾಕು. ಮತ್ತು ಇದನ್ನು ನೆನೆಯಕ್ಕಿಟ್ಟು ತೆಕ್ಕೊಂಡಿದ್ದೀನಿ, ನೀರೆಲ್ಲ ಸೋಸ್ಕೊಂಡು. ಮತ್ತು ಇದನ್ನು ಮಿಕ್ಸಿಯಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಮತ್ತು ಒಂದು ಕಡೆ 2-3 ಮಾವಿನ ಹಣ್ಣು ಎಲ್ಲ ಮೇಲೆ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೊಂದು ಕಡೆ ದೊಡ್ಡ 2 ಈರುಳ್ಳಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಹುಳಿ ನೋಡಿಕೊಂಡು ಇಟ್ಕೊಳ್ಳಿ. ಮಾವಿನ ಹಣ್ಣನ್ನು ಹುಳಿ ಆಗಿದ್ದರೆ 2 ತೊಗೊಳ್ಳಿ, ಸ್ವಲ್ಪ ರುಚಿ ಇದ್ದರೆ 2-3-4 ತೊಗೊಂಡ್ಬಿಡಿ. ಮತ್ತು ಅದನ್ನು ಈ ಥರ ಮೇಲಿದೆಲ್ಲ ಸಿಪ್ಪೆ ತೆಗೆದು ಈ ಥರ ತುರ್ಕೊಂಡು ಇಟ್ಕೊಂಡ್ಬಿಡಿ. ಅಂದರೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟ ಮೇಲೆ ಆಮೇಲೆ ಅದು ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು. ನೋಡಿ, ಈ ಥರ ಎಲ್ಲ ತುರ್ಕೊಂಡು ಇಟ್ಕೋಬೇಕು. ನಾನು 4 ತೊಗೊಂಡಿದ್ದೆ ಚಿಕ್ಕದು, ಸ್ವಲ್ಪ ಹುಳಿ ಕಡಿಮೆ ಇದೆ ಅಂತ 4 ತೊಗೊಂಡಿದ್ದೀನಿ. ಮತ್ತು ಹುಳಿ ಇದ್ದರೆ 2 ತೊಗೊಂಡ್ಬಿಡಿ. ಈರುಳ್ಳಿ ಇನ್ನೂ ದಪ್ಪ ಇದ್ದರೆ ಒಂದು 4 ತೊಗೊಂಡ್ಬಿಡಿ. ಮತ್ತು ಚಿಕ್ಕದಿದ್ದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಈರುಳ್ಳಿ ಎಷ್ಟಿತ್ತು ಅಷ್ಟು ಟೇಸ್ಟ್ ಬರುತ್ತೆ. ನಾನು ಇವಾಗ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮಿಕ್ಸಿಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಮಿಕ್ಸಿಲಿ ಹಾಕಿ ತೆಗೆದಿದ್ದೀನಿ ಅದನ್ನು. ಮತ್ತು ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಮಿಕ್ಸಿಲಿ. ಇವಾಗ ಇದು ಮಾವಿನ ಹಣ್ಣು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಿಕ್ಸಿಲಿ ನೋಡಿ ಖಾರ, ಉಪ್ಪು, ಅರಿಶಿಣ ಮತ್ತು ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕ್ಕೋಬೇಕು. ಒಳಗಡೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಇವಾಗ ಇದು ಖಾರದ ಪುಡಿ ಹಾಕಿದ್ದೀನಿ, ಮತ್ತು ಉಪ್ಪು ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ ಸ್ವಲ್ಪ. ಎಲ್ಲ ಹಾಕ್ಕೊಂಡು ಇದನ್ನು ರೆಡಿ ಮಿಕ್ಸಿ ಮಾಡ್ಕೊಂಡು ದಪ್ಪನೇ ಇರಬೇಕು, ತುಂಬ ಸಣ್ಣ ಮಾಡೋಕ್ಕೆ ಹೋಗಬೇಡಿ. ದಪ್ಪ ಇದ್ರೆ ಟೇಸ್ಟ್ ಬರುತ್ತೆ. ಹಾಗಾಗಿ ನೋಡಿ ಈ ಥರ ಮಾಡಿದ್ದೀನಿ. ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ರೆಡಿಯಾಗಿದೆ. ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಮಾವಿನಕಾಯಿನೂ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ರೆಡಿಯಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ. ಇದನ್ನು ಒಗ್ಗರಣೆ ಕೊಟ್ಟು ಇದರಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ 3 ಹಾಕಿದ್ದೀನಿ ನೋಡಿ. ಹಾಕಿ ಬಿಸಿ ಆಗೋಕೆ ಬಿಟ್ಟಿದ್ದೀನಿ. ಅದರಲ್ಲಿ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಟಿವಲ್ವ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಹಸಿ ಬಿಸಿನೇ ಇರಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿ ಬಿಸಿ ಅಂದರೆ ಜಾಸ್ತಿ ಕೆಂಪಗೆ ಮಾಡೋಕ್ಕೆ ಹೋಗಬೇಡಿ. ಈ ಥರ ಸುಮ್ಮನೆ ಕೈ ಆಡಿಸ್ತಾ ಇರಿ. ಸ್ವಲ್ಪ ಮೆತ್ತಗಾಗಿಬಿಟ್ಟು ಅಂದರೆ ಅದರಲ್ಲಿ ಇದನ್ನೆಲ್ಲ ಹಾಕ್ಕೋಬೇಕು. ಈ ಥರ ಮಾಡ್ತಾಯಿರಿ ನೋಡಿ, ಕೈ ಆಡಿಸ್ತಾ ಇರಿ ಚೆನ್ನಾಗಿ. ಸ್ವಲ್ಪನೇ ಬಣ್ಣ ಬದಲಾಗಬೇಕು ಅದರದ್ದು, ಇಲ್ಲಾಂದರೆ ತುಂಬ ಜಾಸ್ತಿನೂ ಇದು ಮಾಡಿದರೆ ಟೇಸ್ಟ್ ಬರೋಂಗಿಲ್ಲ. ಉಳ್ಳಾಗಡ್ಡಿ ಸ್ವಲ್ಪ ಹಸಿ ಬಿಸಿದ್ರೇ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ. ಇದರಲ್ಲಿ ಇವಾಗ ಮ್ಯಾಂಗೋ ಹಾಕ್ಕೊಂಡಿದ್ದೀನಿ ನೋಡಿ, ಮಾವಿನ ಹಣ್ಣು ಹಾಕ್ಕೊಂಡಿದ್ದೀನಿ. ಮಾವಿನ ಹಣ್ಣು ತುರಿದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಚೆನ್ನಾಗಿ ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಈ ಥರ ಕೈ ಆಡಿಸ್ತಾ ಇರಬೇಕು, ಅಂದರೆ ಅದರದ್ದೆಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ಮೇಲಿಂದ ಮೇಲೆ ಕೈ ಆಡಿಸ್ತಾ ಇರಬೇಕು. ಖಾರ ಅಂತೂ ಚಟ್ನಿ ಅಂತೂ ಸೂಪರಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಮೊಸರು, ಮಜ್ಜಿಗೆ, ಚಟ್ನಿ, ರೊಟ್ಟಿ ಸೂಪರಾಗಿರುತ್ತೆ ಊಟ ಮಾಡೋಕ್ಕೆ. ಇದರಲ್ಲಂತೂ ಖಡಕ್ ರೊಟ್ಟಿ, ಇದು ಖಾರ ಊಟ ಇದ್ದರೆ ಸೂಪರಾಗಿರುತ್ತೆ ಊಟ. ನೋಡಿ, ನಾನು ಮಾಡಿದ್ದೀನಿ, ಚೆನ್ನಾಗಾಗಿದೆ. ನನಗಂತೂ ತುಂಬ ಇಷ್ಟ ಆಗಿದೆ. ಇವಾಗ ಮೇಲೆ ಅಂದರೆ ಹಸಿ ಮಾವಿನಕಾಯಿ ಇರೋವರೆಗೆ ಮಾಡ್ಕೊಂಡು ತಿನ್ನಬೇಕಲ್ವ. ಹಾಗಾಗಿ ಅಂದರೆ 2 ದಿವಸಕ್ಕೆ 3 ದಿವಸಕ್ಕೆ ಒಂದು ಸರ್ತಿ ನಾನು ಮಾಡಿ ಊಟ ಮಾಡ್ತೀನಿ. ನನಗೆ ಇಷ್ಟ ಆಗುತ್ತೆ ಇದು ತುಂಬ. ನೀವು ಮಾಡ್ಕೊಂಡು ನೋಡಿ, ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದನ್ನು ಇವಾಗ ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು ನೋಡಿ. ಇಷ್ಟೇ ಕೈ ಆಡಿಸ್ಕೊತಾ ಇರಬೇಕು, ಅಂದರೆ ಈರುಳ್ಳಿನೂ ಮತ್ತು ಮ್ಯಾಂಗೋನು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವಾ. ಹಾಗಾಗಿ ಈ ಥರ ಮಾಡ್ತಾಯಿರಿ. ಇದರಲ್ಲಿ ಇವಾಗ ಅದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಮಿಕ್ಸಿಯಲ್ಲಿ ಹಾಕಿದ್ದೆ ಅಲ್ವಾ, ಅದನ್ನೆಲ್ಲ ಹಾಕಿಬಿಡಿ. ಇದರಲ್ಲಿ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಇವಾಗ ಸುಮ್ಮನೆ ಕೈ ಆಡಿಸ್ತಾ ಇರಬೇಕು. ಗ್ಯಾಸ್ ಆನ್ ಇಡಬೇಡಿ, ಆಫ್ ಮಾಡಿಕೊಂಡು ಇವಾಗ ಇದನ್ನು ಸುಮ್ಮನೆ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಜಾಸ್ತಿ ಬೇಯಿಸ್ಕೊಳ್ಬಾರ್ದಲ್ವ. ಹಾಗಾಗಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಸುಮ್ಮನೆ ಮೇಲೆ ಕೆಳಗೆ ಮಾಡಿಕೊಂಡು ತಣ್ಣಗಾಗಿ ಬಿಡಬೇಕು, ಅಂದರೆ ಚಟ್ನಿ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿರುತ್ತೆ. ಕಡಲೆಬೇಳೆಯಿಂದ ಸೂಪರಾಗುತ್ತೆ, ಟೇಸ್ಟ್ ಆಗುತ್ತೆ. ಹಾಗಾಗಿ ಮಾಡಿದ್ದೀನಿ ನೋಡಿ ಈ ಥರ. ನೋಡಿ, ಇವಾಗ ರೆಡಿಯಾಗಿದೆ ನಂದು. ಮತ್ತು ಊಟ ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೊಸಬ್ರಿದ್ದರೆ ಲೈಕ್ ಮಾಡಿ.